ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ವಿಷಯ ಏನಂದರೆ, ಎಲ್ಲ ಆಟೋಗಳ್ನು ಎಚ್ ಎಸ್ ಆರ್ ಬಿಟ್ಟು ಕೋರಮಂಗಲ, ಆರ್ ಆರ್ ನಗರ, ಆರ್ ಟಿ ನಗರ ಕಡೆ ತುಂಬ ಹಿಡಿತಾ ಇದ್ದಾರೆ ಆಟೋದವ್ರಿಗೆ. ಯಾಕೆ ಅಂತ ಕೇಳಿದ್ರೆ, ರ್ಯಾಪಿಡೋ, ಓಲಾ, ಊಬರ್ ಆ್ಯಪಲ್ಲಿ ಯಾರು ಕೂಡ ಡ್ಯೂಟಿ ಮಾಡಬಾರ್ದು ಅಂತ. ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದ್ದರೂ ಕೂಡ ನೀವು ಅದರಲ್ಲಿ ಡ್ಯೂಟಿ ಮಾಡೋಂಗಿಲ್ಲ. ಇದ್ರ ಬಗ್ಗೆ ಒಂದೆರಡು ಮಾತಾಡಬೇಕು ಅನ್ನಿಸ್ತು, ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ಸರಿ, ಓಕೆ. ಇವಾಗ ಅದ್ರಲ್ಲಿ ಡ್ಯೂಟಿ ಮಾಡೋಂಗಿಲ್ಲ, ಮಾಡಲ್ಲ. ಬೈಕ್ ಟ್ಯಾಕ್ಸಿ ಬಿಟ್ರಿ. ಎಲ್ಲೋ ಬೋರ್ಡಲ್ಲಿ ಆ್ಯಪ್ ಮಾಡಬಾರ್ದು, ಬಟ್ ನೀವು ಬೈಕಲ್ಲಿ ಮಾಡ್ಬೋದು ಅಂತೀರ. ಓಕೆ, ನೀವೇನು ಫಸ್ಟಿಂದನೂ ನಾವು ಇದರಿಂದನೇ ಬಂದಿಲ್ಲ. ನಾವು ಫಸ್ಟ್ ಮೀಟರ್ ಕೂಡ ಓಡಿಸ್ತಾ ಇದ್ವಿ. ಆ್ಯಪನ್ನು ಬಿಟ್ಟವ್ರು ನೀವೇ ಅಲ್ವಾ? ಇಲ್ಲ, ನಾನು ಸಿಂಪಲಾಗಿ ಕೇಳ್ತಾ ಇದ್ದೀನಿ, ಬಿಟ್ಟಿದ್ದು ನೀವೇ ತಾನೆ. ಆ್ಯಕ್ಚುಲಿ ಇವತ್ತು ವೀಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಬೈಗಳು ಬಂದ್ಬಿಡ್ತದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾವನ್ ಬಿಟ್ಟ ಗೊತ್ತಾ? ಫಸ್ಟು ಅಪ್ರೂವ್ ಮಾಡೋದ್ನಲ್ಲ, ಓಕೆ ಮಾಡ್ಬೋದು ಅಂತ. ಅವನು ಅವಾಗ ಅನ್ನ ತಿಂತಾಯಿದ್ನ, ಇವಾಗ ಹೇಳಿ ತಿಂತಾಯಿದ್ದಾನ. ಯಾಕೆ ಅಂತ ಹೇಳ್ತೀನಿ ನೋಡಿ. ಬಿಟ್ಟಾಗ ಅವ್ನಿಗೆ ಅದೇನು ಗೊತ್ತಿರಲಿಲ್ವಾ? ಇಲ್ಲ, ಇಷ್ಟು ದಿವಸ ಹೇಳಿ ತಿಂದ್ಬಿಟ್ಟು ಇವಾಗ ಅನ್ನ ತಿಂತಾಯಿದ್ದಾನ. ಇವಾಗ ತಪ್ಪು ಅಂತ ಗೊತ್ತಾಗ್ತಿದ್ಯಾ? ಇವಾಗ ಮೀಟ್ರ್ ಹಾಕೊಂಡು ಓಡಿಸ್ಬೇಕು ಅಂತ ಹೇಳ್ತಾ ಇದ್ದೀರಾ? ನನಗೆ ಅರ್ಥ ಆಗ್ತಿಲ್ಲ ಇದು. ನಾನು ನಿಜ ಹೇಳ್ತೀನಿ ನೋಡಿ. ಇವಾಗ ನನಗೊಬ್ಬ ಹೇಳ್ದ, ಸರ್ ಆಟೋದು ಹಂಗೆಲ್ಲ ಆಗಂಗಿದ್ರೆ ಈ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡ್ಕೊಳ್ಳಿ ಅಂತ. ಎಲ್ಲ ಆಟೋ ಡ್ರೈವರ್ಗಳು ಅವ್ರವ್ರ ಕೆಲಸನ ಬಿಟ್ಬಿಟ್ಟು, ಡ್ರೈವರ್ನ ಕೆಲಸ ಬಿಟ್ಬಿಟ್ಟು ಬೇರೆ ಕೆಲಸ ಮಾಡೋರೆ. ನಿಮಗೆ ಬೆಂಗಳೂರಲ್ಲಿ ಒಬ್ಬ ನನ್ನ ಮಗನ ಡ್ರೈವರ್ ಸಿಗಲ್ಲ. ನೀವು ಆಮೇಲೆ ನಡ್ಕೊಂಡು ಓಡಬೇಕು ಎಲ್ಲ ಕಡೆನೂ. ಇದೊಬ್ಬರು ಪ್ರಾಬ್ಲಮ್ ಅಲ್ಲ, ಎಲ್ಲ ಡ್ರೈವರ್ಗಳ ಪ್ರಾಬ್ಲಮ್ ಕೂಡ. ಇವು ಮೊನ್ನೆ ಬೈಕಿಗೆ ಬ್ಯಾನ್ ಅಂದರು, ಇವತ್ತು ಆಟೋ ಬ್ಯಾನ್ ಅಂತಾರೆ, ನಾಳೆ ಕಾರ್ಗೂ ಬ್ಯಾನ್ ಅಂತಾರೆ. ಈ ಸರ್ಕಾರ ಯಾರು? ನಮ್ಮಿಂದ ಅವರು, ಅವರಿಂದ ನಾವಲ್ಲ. ನಿಜ ಹೇಳ್ತೀನಿ ನೋಡಿ. ಹೀಗೆ ಹೋಗ್ತಾಯಿದ್ರೆ ಒಂದಿನ ಬಂದು ನಿಮ್ಮ ಹೆಂಡ್ತಿನೂ ಬಿಟ್ಬಿಡು ಅಂತಾರೆ, ನಿಮ್ಮ ಮನೆಯವ್ರನ್ನೂ ಬಿಟ್ಬಿಡು ಅಂತಾರೆ. ಎಲ್ಲದಕ್ಕೂ ತಲೆ ಆಡಿಸ್ಕೊಂಡು ಹೋದ್ರೆ ಓಕೆ. ಆ್ಯಪಿಂದ ಏನಕ್ಕೆ ಪ್ರಾಬ್ಲಮ್ ಆಗಿತ್ತು? ಇಷ್ಟು ದಿವಸ ಏನಕ್ಕೆ ಬ್ಯಾನ್ ಮಾಡಲಿಲ್ಲ? ಫಸ್ಟೇ ಮಾಡಬೇಕಾಯ್ತಲ್ಲ, ಗೊತ್ತಿದ್ರೆ. ಇವಾಗ ಯಾಕೆ ಮಾಡ್ತಾಯಿದ್ದೀರಾ? ಸಿಂಪಲಾಗಿ ಕೇಳ್ತೀನಿ ನಾನು. ಇವಾಗ ಏನೋ ಒಂದು ತಪ್ಪು ನಡೀತಿದೆ, ನೀವು ಅದೆಲ್ಲ ನಡೆದು ಮುಗಿದು ವರ್ಷಾನುಗಟ್ಲೆ ಆದಮೇಲೆ ನಿಮ್ಗೆ ಇವಾಗ ಬುದ್ಧಿ ಬಂತಾ? ಇಲ್ಲ ಯಾವನೋ ಒಂದು ಮೇಲ್ಗಡೆಯಿಂದ ಬಂದು ಹೇಳಿದ್ನಾ? ಅವ್ನು ಕೊಡ್ಬೇಕಾದ್ರೆ, ಅಪ್ರೂವ್ ಕೊಡ್ಬೇಕಾದ್ರೆ ಚೆನ್ನಾಗಿ ದುಡ್ಡು ಕೊಟ್ಟಿರ್ತಾನೆ, ಅವಾಗ ತೊಗೊಂಡಿರ್ತೀರ. ಇವಾಗ ದುಡ್ಡು ಕೊಡ್ತಾ ಇಲ್ಲ, ಅವಾಗ ಬ್ಯಾನ್ ಮಾಡ್ತಾಯಿದ್ದೀರಾ. ಸೆಂಟರ್ ಹೊಡೆಸ್ಕೊಳ್ಳೋದು ಯಾರು? ಇವಾಗ ಯಾವ ಕಸ್ಟಮರು ರೋಡಿಗೆ ಬಂದ್ಬಿಟ್ಟು ಬಾಡಿಗೆ ಇದು ಮಾಡ್ತಾ ಇದ್ದಾನೆ ಅಂದ್ಬಿಟ್ಟು, ಆಟೋ ಕೈ ಹಾಕ್ಬಿಟ್ಟು ತೊಗೊಂಡೋಗ್ತಿದ್ದಾನೆ ಅಂತ? 1000ದಲ್ಲಿ ಯಾರೋ ಒಬ್ಬರೋ ಇಬ್ಬರು ಮಾತ್ರ ತೊಗೊತಾ ಇದ್ದಾರೆ ಹೊರತು ಎಲ್ಲ ತೊಗೊತಾ ಇಲ್ಲ. ಲೇ ಜಗ್ಗ, ನೀನು ಯಾವ ನನ್ನ ಮಗ ನಿಂಗೆ ಹೇಳ್ಕೊಟ್ಟವನು? ಬರೀ 1.5 ಲಕ್ಷ ಪರ್ಮಿಟ್ ಐತಂತೆ. ಬೆಂಗಳೂರು ಬರೀ 1.5 ಲಕ್ಷ ಐತೇನಾ? ನಿನಗೊಂದು ರೂಲ್ಸ್ ಇದೆ ಗೊತ್ತೇನಾ? ನೀನು ಎಲ್ಲಿಂದ ಹೋಗಿ ತೊಗೊಂಬಂದ ಗೊತ್ತಿಲ್ಲಪ್ಪ. ನಾನು ಹೇಳ್ತೀನಿ ಕೇಳು. ಆಲ್ರೆಡಿ ಕ್ಯಾಬ್ ಡ್ರೈವರ್ ಕೂಡ ಆಟೋ ಓಡಿಸ್ಬೋದು ಅನ್ನೋ ಅಪ್ರೂವ್ ಇದೆ, ಗೊತ್ತಾ ನಿನಗೆ? ನಿಜ ಹೇಳ್ತಿದ್ದೀನಿ ಫ್ರೆಂಡ್ಸ್. ನಾವು ಎಲ್ಲಿವರೆಗೂ ಸಹಿಸ್ಕೊಳ್ತೀವಿ ಗೊತ್ತಾ, ಅಲ್ಲಿವರೆಗೂ ನನ್ನ ಮಕ್ಕಳು ಸಾಯಿಸ್ತಾನೆ ಇರ್ತಾರೆ. ನಾನು ಅವನು ಇವನು ಅಂತ ಹೇಳ್ತಾ ಇಲ್ಲ. ನನಗೆ ಗೊತ್ತಿಲ್ಲದಿರೋದಂದರೆ ಒಂದೇ ಒಂದು, ಈ ನನ್ನ ಮಕ್ಕಳು ಹೊಟ್ಟೆಗೆ ಅನ್ನ ತಿಂತಲ್ಲ, ಸಗಣಿ ತಿಂತಿದ್ದಾರೆ. ಯಾಕಂದರೆ ಇವ್ರಿಗೆ ಇಷ್ಟ ಬಂದಾಗ ಇವ್ರು ಏನು ಬೇಕಾದ್ರೂ ಮಾಡ್ಬೋದು. ಅದಕ್ಕೆಲ್ಲ ಒಪ್ಕೊತಾ ಇದೀವಿ ಗೊತ್ತಾ. ನಾವು ದೊಡ್ಡ ನನ್ನ ಮಕ್ಕಳು, ಇಲ್ಲಿ ಒಬ್ಬನಿಂದ ಏನೂ ಆಗಲ್ಲ. ಬಟ್ ಎಲ್ಲ ಡ್ರೈವರ್ಗಳು ಸೇರಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಏ ಬಿಡು, ನಮ್ಗೆ ಯಾಕೆ, ನಾವು ಯಾಕೆ ಹೋಗ್ಬೇಕು, ಹಿಂಗೆ ಅಂದ್ಕೊಂಡೆ ನಮ್ಮ ಕರ್ನಾಟಕ ಹಿಂಗಾಗಿರೋದು. ಅವ್ರು ಏನು ಹೇಳಿದ್ರು ತಿರುಗಿಸಿ ಯಾರು ಕೇಳ್ತಿದ್ದಾರೆ? ಬೆಂಗಳೂರು ಎಲ್ಲ ಡ್ರೈವರ್ಗಳು ಕೂಡ 2 ದಿವಸ ಡ್ಯೂಟಿ ಮಾಡಿದ್ರೆ ಮನೇಲಿದ್ದರೆ ನಡೆಯಲ್ಲ. ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ, ಊರಿಗೆ ಹೋಗೋಕ್ಕಾಗಲ್ಲ. ಡ್ರೈವರ್ಗಳು ಅಂದರೆ ಅಷ್ಟೊಂದು ಏನು ಹೇಳಿದ್ರು ಓಕೆನಾ? ಇಲ್ಲ, ನಾನು ಕೇಳ್ತೀನಿ, ಏನು ಹೇಳಿದ್ರು ಓಕೆನಾ? ಅವ್ರು ಮಾಡೋ ರೂಲ್ಸಾ?
ನಾಳೆ ಹೇಳ್ತಾರೆ ಡ್ರೈವರ್ಗಳೆಲ್ಲ ಅವ್ರವ್ರ ಹೆಂಡ್ತಿದಿನ ಬಿಟ್ಬಿಡ್ಬೇಕು, ಡ್ರೈವರ್ಗಳೆಲ್ಲ ಅವ್ರ ಮನೆಗಳನ್ನ ಬಿಟ್ಬಿಡ್ಬೇಕು. ಬಿಟ್ಬಿಡೋಣ. ಓಕೆ, ನಾನು ಕೂಡ ಒಬ್ಬ ಆಟೋ ಡ್ರೈವರು. ಸಾಯಂಕಾಲ ನಿಮ್ಗೊಂದು ವೀಡಿಯೋ ಮಾಡಾಕ್ತೀನಿ. ಯಾವ ಆ್ಯಪು ಯೂಸ್ ಮಾಡಲ್ಲ, ಬರೀ ಮೀಟ್ರ್ ಹಾಕ್ಕೊಂಡು ಡ್ಯೂಟಿ ಮಾಡ್ತೀನಿ. 500 ರೂಪಾಯಿ ಆಗಿಬಿಟ್ರೆ, ಬರೀ 500 ರೂಪಾಯಿ ಆದರೆ ನೀವು ಹೇಳಿದೆ ನಾನು ಕೇಳ್ತೀನಿ. ಓಕೆ, ಡ್ರೈವರ್ಗಳು ಎಕ್ಸ್ಟ್ರಾ ಕೇಳ್ತಾರೆ ಅಂತಾರಲ್ಲ, ಏನಕ್ಕೆ ಎಕ್ಸ್ಟ್ರಾ ಕೇಳ್ತಾರೆ? ಕೂತಿದ್ದ ಜಾಗದಲ್ಲಿ ಡ್ಯೂಟಿ ಬರುತ್ತಾ? ಇಲ್ಲ ತಾನೆ, ಸುತ್ತಾಡಬೇಕು, ರೋಡ್ ಸುತ್ತಾಡಬೇಕು. ಸಾರಿ, ಅವಾಗ ಯಾವುದೋ ಒಂದೆರಡು ಪಿಕಪ್ ಬರುತ್ತೆ. ಆಗ ನಾವೊಂದು 5 ಕಿಲೋಮೀಟ್ರ್ ಸುತ್ತಿರ್ತೀವಿ. 5 ಕಿಲೋಮೀಟ್ರ್ ಸುತ್ತಾಡಬೇಕಾದ್ರೆ ಒಬ್ಬ ಬಂದ್ಬಿಟ್ಟು ಯಾವುದೋ ಸಂಧಿ ಒಳಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿಂದ ಆಚೆ ಬರಬೇಕಲ್ವಾ, ಅದಕ್ಕೊಂದು 20 ರೂಪಾಯಿ ಎಕ್ಸ್ಟ್ರಾ ಕೇಳ್ತೀವಿ. ಅವನು ಯಾವನೋ ತಲೆಯಲ್ಲಿ ಬೋಳಿ ಮಗ ಹೇಳ್ತಾನೆ ಬಂದ್ಬಿಟ್ಟು 5 ಕಿಲೋಮೀಟ್ರ್ 500 ರೂಪಾಯಿ ಕೇಳ್ತಾರೆ ಅಂದ್ಬಿಟ್ಟು. ಏನೋ ಅವ್ನು ಬುದ್ಧಿವಂತನೋ ಇಲ್ಲ ಇವ್ನು ಕೊಟ್ಟನ್ ಬುದ್ಧಿವಂತನೋ ನೋಡ್ರಿ. ಲಕ್ಷದಲ್ಲಿ ಅವನ ಒಬ್ಬ ಮಾಡ್ತಾನೆ. ಏಕೆ ಬೇರೆ ಯಾವುದ್ರಲ್ಲೂ ಇಲ್ವಾ? ಎಲ್ಲ ಅದರಲ್ಲೂ ಇದೆ ಕಿತ್ಕೊಂತಿನವರು. ಹಂಗೆ ಅವನೋ ಒಬ್ಬ 1000ಕ್ಕೊಬ್ಬ ಇರ್ತಾನೆ. ಹಂಗನ್ಬಿಟ್ಟು ಎಲ್ಲರೂ ಹಂಗೆ 5 ಕಿಲೋಮೀಟ್ರ್ 500 ರೂಪಾಯಿ ಕೇಳ್ಬಿಟ್ರೆ ಎಲ್ಲ ಶ್ರೀಮಂತರ ಬಿಡೋರು ಆಟೋ ಡ್ರೈವರ್ಗಳು. ಫ್ರೆಂಡ್ಸ್, ನಾನು ನಿಮಗೆಲ್ಲ ಹೇಳ್ತಿದ್ದೆ ಒಂದೇ, ಇವತ್ತು ಡ್ರೈವರ್ಸ್ಗೆ ನೀವು ಸಪೋರ್ಟ್ ಮಾಡಲಿಲ್ಲ ಅಂದರೆ ಇವತ್ತು ಬಂದಿರೋ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ಗೆ ಎಲ್ಲದಕ್ಕೂ ಬರುತ್ತೆ. ಆಗ ಯಾರು ಕೇಳೋಕ್ಕಾಗಲ್ಲ, ಎಲ್ಲ ನಿಂತ್ಕೋಬೇಕಷ್ಟೇ. ನಾನು ನಿಮ್ಮ ಹತ್ರ ಕೇಳ್ಕೊತಾ ಇರೋದು ಒಂದೇ, ಅವ್ರು ಹೇಳ್ದಂಗೆ ನಾವು ಕೇಳೋದು ಬಿಟ್ಟು ನಾವು ತಿರುಗಿಸ್ ಕೇಳೋದು ಯಾವಾಗ? ಯಾಕೆ ಮಾಡಬಾರ್ದು? ನಾವು ಬಂಡವಾಳ ಹಾಕ್ಕೊಂಡಿದ್ದೀವಿ, ನಾವು ದುಡ್ಡು ತೊಟ್ಟು ತೊಗೊಂಡಿರೋದು, ನಾವು ಕಷ್ಟಪಟ್ಟು ಡ್ಯೂಟಿ ಮಾಡ್ತಾಯಿದ್ದೀವಿ. ಯಾರನ್ನೂ ಕಿತ್ಕೊಂಡು ತಿಂತಾರೆ, ತಲೆ ಹಿಡಿತಾ ಇಲ್ಲ. ತಾಕತ್ತಿದ್ರೆ ತಲೆ ಹೊಡಿತಿರತ್ತಾ ಅಂತ ನನ್ನ ಮಕ್ಳಿಗೆ ಹೋಗಿ ಮಾಡ್ರಿ. ಯಾಕೆ ಹೇಳ? ಆಯಿತು, ನನಗೆ ಈಗ ಇನ್ನೊಂದೆರಡು ಕ್ವಶನ್ಗಳಿದೆ, ಅದಕ್ಕೆ ಆನ್ಸರ್ ಬೇಕು. ಸಿಗರೇಟ್ ರೇಟ್ ಜಾಸ್ತಿ ಆಯಿತು, ಯಾರು ಕೇಳಿದ್ರಾ? ಎಣ್ಣೆ ರೇಟ್ ಜಾಸ್ತಿ ಆಯಿತು, ಏನಾದ್ರು ಬ್ಯಾನ್ ಮಾಡಿದ್ರಾ? ಇಲ್ವಲ್ಲ. ಗ್ಯಾಸ್ ರೇಟ್ ಜಾಸ್ತಿ ಆದಾಗ ಗ್ಯಾಸ್ ಬ್ಯಾನ್ ಮಾಡಲ್ಲ. ಪೆಟ್ರೋಲ್ ರೇಟ್ ಆಯಿತು, ಹಾಲಿನ ರೇಟ್ ಆಯಿತು. ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿದ್ದೀನಿ. 25 ರೂಪಾಯಿಂದ ಇವಾಗ 30 ರೂಪಾಯಿ ಆಗೈತೆ. 20 ವರ್ಷಕ್ಕೆ 5 ರೂಪಾಯಿ ಜಾಸ್ತಿ ಮಾಡಿದ್ದೀರಾ? ಕೇಳಿದ್ರೆ ಆಟೋ ಡ್ರೈವರು ಎಲ್ಲಕ್ಕೂ ಬರಲ್ಲ. ಓನಪ್ಪ ಗಾಡಿ ಕರೀತಾರೆ. ಸರಿ, ನಾನು ಕೇಳ್ತಿರೋದು, ನಾರ್ಮಲಾಗಿ ಯಾವನಾದರೂ ಒಬ್ಬ ಗೊತ್ತಿಲ್ದಿರೋನು ಬಂದರೆ ಅವನು ಎಲ್ಲಿಗೆ ಹೋಗ್ತಾನೆ, ಏನು ಮಾಡ್ತಾನೆ? ನಮಗೆ ಸೆಕ್ಯೂರಿಟಿಯಾಗಿ ಏನಿದೆ? ಆಟೋ ಡ್ರೈವರ್ಗಳಿಗೆ ಸೆಕ್ಯೂರಿಟಿ ಅಂತ ಏನಿದೆ? ಕರ್ಕೊಂಡೋದಾಗ ಅವ್ನು ಏನು ಬೇಕಾದ್ರೂ ಮಾಡ್ಬೋದಲ್ಲ. ಜೀವದ ಮೇಲೆ ಆಸೆ ಬಿಟ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀವಿ. ನಿಮ್ಗಳ ಥರ ಕುತ್ಕೊಂಡು AC ರೂಮಲ್ಲಿ ಸೈನ್ ಹಾಕ್ದಂಗಲ್ಲ, ಬ್ಯಾನ್ ಆಗಬಾರ್ದು, ಹೋಗ್ಬಾರ್ದು ಅಂತ. ಒಂದಿನ ಬೆಂಗಳೂರಲ್ಲಿ ಬೆಳಗ್ಗೆ ಸಾಯಂಕಾಲ ಆಟೋ ಓಡಿಸಿ ನೋಡ್ರಿ, ಗೊತ್ತಾಗುತ್ತೆ ಹೆಂಗೆ ಕಾರಿಯುತ್ತೆ ಅಂತ. ನನ್ನ ಮಕ್ಕಳು ಬಂದ್ಬಿಟ್ಟು ಮಾತಾಡ್ತಾರೆ, ಬ್ಯಾನ್ ಅಂತಾರೆ. ಮಾಡಿರಿ ಬ್ಯಾನ್ನ, ಸಿಗರೇಟ್ ಬ್ಯಾನ್ ಮಾಡಿ, ಎಣ್ಣೆ ಬ್ಯಾನ್ ಮಾಡು. ಕುಡ್ಕೊಂಡೆಲ್ಲ ಆಕ್ಸಿಡೆಂಟಾಗಿ ಸಾಯ್ತಾರಲ್ಲ, ಮಾಡು. ಯಾಕೆ ತಾಕತ್ತಿಲ್ವಾ? ಫ್ರೆಂಡ್ಸ್, ನಾನು ಒಂದೇ ಒಂದು ಕೇಳ್ಕೊತಾ ಇದ್ದೀನಿ, ಎಲ್ಲ ಒಟ್ಟಿಗೆ ನಿಂತ್ಕೊಂಡ್ರೆ ಏನೋ ಒಂದು ಆಗುತ್ತೆ. ಯಾರೋ ಬಂದು ಒಬ್ರಿಬ್ಬರಿಂದ ಏನೂ ಆಗಲ್ಲ. ಜೀವದ ಮೇಲೆ ಆಸೆ ಬಿಟ್ಟು ಎಷ್ಟೋ ಜನ ಡ್ರೈವರು ನೈಟ್ ಡ್ಯೂಟಿ ಮಾಡ್ತಾರೆ. ರಾತ್ರಿ ಹೊತ್ತು ಎಲ್ಲಿ ಯಾರು ಸಿಗ್ತಾರೆ ನಿಮಗೆ ರೋಡಲ್ಲಿ? ರಾತ್ರಿ 11 ಗಂಟೆ ಮೇಲೆ ರೋಡಿಗೆ ಯಾವಾಗ ಬರ್ತಾನೆ ಆಟೋ ಹುಡ್ಕೊಂಡು? ನಿಮಗೆಲ್ಲ ಗೊತ್ತಿದ್ರೆ ಇನ್ನೊಂದು ವಿಷಯ ಏನು ಗೊತ್ತಾ? ಜನ ನೆಮ್ಮದಿಯಾಗಿ ರಾತ್ರಿ 11 ಗಂಟೆ ಆಚೆ ಓಡಾಡ್ತಾರೆ ಅಂದರು, ಆಚೆಗಡೆ ಡ್ರೈವರ್ಸ್ಗಳು ಇರ್ತಾರೆ, ಏನಾದ್ರು ಒಂದು ಆದರೆ ಹೆಲ್ಪಿಗೆ ಬರ್ತಾರೆ ಅಂದ್ಬಿಟ್ಟು ನಮ್ಮಿಂದ. ಓಕೆ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಲೈವ್ ಪ್ರೂಫು ಸಾಯಂಕಾಲ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ, ನೋಡಿ. ಡ್ಯೂಟಿ ಮಾಡ್ತೀನಿ, ಯಾವುದೇ ಆ್ಯಪ್ ಇಲ್ದಂಗೆ ಬರೀ ಮೀಟ್ರ್ ಹಾಕೊಂಡು ಡ್ಯೂಟಿ ಮಾಡ್ತೀನಿ. 500 ರೂಪಾಯಿ ಆದರೆ ನೀವು ಹೇಳಿದ್ದು ನಾನು ಒಪ್ಕೊತೀನಿ. ಬರೀ 500 ರೂಪಾಯಿ. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ದಯವಿಟ್ಟು ಡ್ರೈವರ್ಗಳಿಗೆ ಬದುಕಕ್ಕೆ ಬಿಡಿ, ನೀವು ಬದುಕಿ. ಥ್ಯಾಂಕ್ ಯು.